ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರ್, ಇವ್ ನನ್ನ ಫ್ರೆಂಡ್ ಧ್ರುವ ಅಂತ. ಹಲೋ. ನಮಸ್ತೆ ಸರ್. ನಮಸ್ತೆ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಏನಾಗಬೇಕಾಗಿತ್ತು? ಸರ್ ಹೇಳಿದ್ನಲ್ಲ, ಪರ್ಸನಲ್ ಲೋನ್ ಬೇಕಾಗಿತ್ತು ಅಂತ ಇವ್ರಿಗೆ. ಓ, ಡಾಕ್ಯುಮೆಂಟ್ಸ್ ಎಲ್ಲ ತಂದಿದ್ದೀರಾ? ಹಾ ಸರ್. ಎಷ್ಟು ಲೋನ್ ಬೇಕಾಗಿತ್ತು? 10 ಲಕ್ಷ. 10 ಲಕ್ಷನಾ? ಹೌದು ಸರ್, ಸ್ವಲ್ಪ ಎಮರ್ಜೆನ್ಸಿ ಇತ್ತು. ಹೇಗಾದ್ರೂ ಮಾಡಿ 10 ಲಕ್ಷ ಲೋನ್ ಕೊಡಿಸ್ಕೊಡಿ ಸರ್, ಪ್ಲೀಸ್. ಓಕೆ. ಅಂದಾಗೆ ಇವ್ರು ಯಾರು? ಸರ್, ದುಡ್ಡು ಬೇಕಿರೋದು ನನಗೆ. ಅಂದ್ರೆ ನೀವು ಲೋನ್ ತಗೋತಾ ಇರೋದು ಬೇರೆಯವ್ರಿಗೆ ಕೊಡೋಕ? ಸರ್ ಹಾಗಲ್ಲ ಸರ್, ಇವರು ಬೇರೆಯವರಲ್ಲ, ತುಂಬಾ ಬೇಕಾದವರು. ಹಲೋ, ನಾನು ಪುಷ್ಪಕ್ ಮಾತಾಡ್ತಿದ್ದೀನಿ, ರಾಜೇಂದ್ರ ಗ್ರೂಪ್ ಆಫ್ ಕಂಪನೀಸ್ MD. ಸರ್, ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್, ಏನಾಗಬೇಕಾಗಿತ್ತು? ನಿಮ್ಮ ಬ್ಯಾಂಕಲ್ಲಿ ಪರ್ಸನಲ್ ಅಕೌಂಟ್ ಓಪನ್ ಮಾಡೋದಕ್ಕೆ ಒಬ್ರು ಅಪ್ರೋಚ್ ಮಾಡಿದ್ರು. ಹಾ ಸರ್, ನಾನೇ ಮಾಡಿದ್ದೆ. ನನಗೆ ಒಂದು 40 lakhs ಲೋನ್ ಬೇಕಿತ್ತು. ನಿಮ್ಮ ಬ್ಯಾಂಕಲ್ಲೇ ಅಕೌಂಟ್ ಓಪನ್ ಮಾಡ್ತೀನಿ, ನನಗೆ ಲೋನ್ ಸ್ಯಾಂಕ್ಷನ್ ಮಾಡ್ಬೋದಾ? ಅಯ್ಯೋ, ಖಂಡಿತ ಸರ್. ನಿಮ್ಮಂತ VIP-ಗಳು ಅಕೌಂಟ್ ಓಪನ್ ಮಾಡ್ತೀನಿ ಅಂದ್ರೆ 40 ಲಕ್ಷ ಏನ್ ಸರ್, 1 ಕೋಟಿ ಬೇಕಾದ್ರೂ ಕೊಡೋಣ. ಥ್ಯಾಂಕ್ ಯು. ಏನ್ ಪ್ರೊಸೀಜರ್ ಅಂತ ಹೇಳಿದ್ರೆ ನಾನೊಂದ್ಸತಿ ಬ್ಯಾಂಕಿಗೆ ಬಂದು ಮಾತಾಡ್ಬೋದು. ಹಾ, ನಾಳೆನೆ ಬನ್ನಿ ಸರ್. ಪ್ರೊಸೀಜರ್ ಅಲ್ಲಿ ಏನೂ ಇಲ್ಲ, ನೀವು ಬಂದು ಜಸ್ಟ್ ಸೈನ್ ಹಾಕಿದ್ರೆ ಸಾಕು, ಅಕೌಂಟ್ ಓಪನ್ ಮಾಡಿಸ್ಬಿಡ್ತೀನಿ. ಫೈನ್, ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಗುಣ ಸರ್, ನಾಳೆ ನಮ್ಮ ಬ್ಯಾಂಕಿಗೆ ಒಬ್ರು VIP ಕ್ಲೈಂಟ್ ಬರ್ತಿದ್ದಾರೆ. ಅವರ ಡೀಟೇಲ್ಸ್ನೆಲ್ಲ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅವ್ರು ನಮ್ಮ ಬ್ಯಾಂಕ್ನಲ್ಲಿ ಪರ್ಸನಲ್ ಅಕೌಂಟ್ ಓಪನ್ ಮಾಡ್ಬೇಕಂತೆ. ನೀವು ಅದಕ್ಕೆ ಬೇಕಾದ ಫಾರ್ಮಾಲಿಟೀಸನ್ನೆಲ್ಲ ರೆಡಿ ಮಾಡಿ. ಖಂಡಿತ ಸರ್, ಎಲ್ಲ ರೆಡಿ ಮಾಡ್ತೀನಿ. ಓಕೆ, ಜೊತೆಗೆ ಅವರಿಗೆ ಲೋನು ಸ್ಯಾಂಕ್ಷನ್ ಮಾಡಬೇಕು. ನೀವು ಅದರ ಡೀಟೇಲ್ಸನ್ನೆಲ್ಲ ರೆಡಿ ಮಾಡಿ ಚೀಫ್ ಮ್ಯಾನೇಜರ್ ಟೇಬಲ್ ಮೇಲೆ ಇಟ್ಬಿಡಿ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಓಕೆ ಸರ್, ನಾನು ಹ್ಯಾಂಡಲ್ ಮಾಡ್ತೀನಿ. ಸರ್, ನನ್ನ ಫ್ರೆಂಡ್ ಧ್ರುವ. ಓಕೆ, ಇವರನ್ನ ನಾನು ಹ್ಯಾಂಡಲ್ ಮಾಡ್ತೀನಿ, ನೀನು ಹೋಗಪ್ಪ. ಓಕೆ ಸರ್, ಥ್ಯಾಂಕ್ ಯು. ಸರ್. ಹಾ ಮಿಸ್ಟರ್ ಧ್ರುವ, ಥ್ಯಾಂಕ್ಸ್. ನೀವು ಕಾಲಿಟ್ಟ ಗಳಿಗೇನೋ ಏನೋ ಒಬ್ಬ ಬಿಗ್ ಶಾಟ್ ನಮ್ಮ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂತ ಬಂದಿದ್ದಾರೆ. ಇದೇ ಖುಷಿಲಿ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಯ್ತು ಅಂತ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧ್ರುವ ಅವರೇ, ನಿಮ್ಮ ಸ್ಯಾಲ್ರಿ ಸರ್ಟಿಫಿಕೇಟ್ ನೋಡಿದ್ರೆ 10 ಲಕ್ಷ ಲೋನ್ ಸ್ಯಾಂಕ್ಷನ್ ಮಾಡೋಕ್ಕಾಗಲ್ಲ. ಸಾರಿ. ಹಾಗಂತ ಗಾಬರಿ ಆಗಬೇಡಿ. ನಿಮ್ಗೆ ಮಾರ್ಗೇಜ್ ಲೋನ್ ಬೇಕು ಅಂದ್ರೆ ಮಾಡ್ಬೋದು. ನಿಮ್ಮ ಹತ್ರ 20 ಲಕ್ಷಕ್ಕೆ ಮೇಲ್ಪಟ್ಟು ಪ್ರಾಪರ್ಟಿ ಏನಾದ್ರೂ ಇದ್ರೆ ಪೇಪರ್ಸ್ ತಂದು ಕೊಡಿ, ಚೆಕ್ ಮಾಡಿ ಲೋನ್ ಸ್ಯಾಂಕ್ಷನ್ ಮಾಡ್ತೀನಿ. ಇದೆ ಸರ್. ನಾಳೆನೇ ತಂದು ಕೊಡ್ಬೋದಾ? ಓಕೆ, ನಾಳೆನೇ ತಂದು ಕೊಡಿ, ಲೋನ್ ಸ್ಯಾಂಕ್ಷನ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬನ್ನಿ ಮೇನವರೇ. ನಮಸ್ತೆ. ಧ್ರುವ ಅವರೇ. ಹಾ ಮೇನವರೇ. ಪತ್ರ ಇದೆ, ತಗೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ವಾ, ಏನ್ ಮಾಡ್ತೀರಾ? ಅದು ನಾನು ನೋಡ್ಕೊಳ್ತೀನಿ ಅಂದೆ ಅಲ್ವಾ, ನಾನೇನೋ ಒಂದು ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ಏನೋ ಒಂದ್ ಮಾಡ್ತೀನಿ ಅಂದ್ರೆ ಇದೇನ್ ಹುಡುಗಾಟನಾ? ಅದು ಮೈನವರೇ, ಅದು ಹಾಗಲ್ಲ. ಸೇಫರ್ ಸೈಡ್ಗೆ ನನ್ನ ಫ್ರೆಂಡ್ ಹತ್ರ ನಾನು ಹೇಳಿಟ್ಟಿದ್ದೆ ಈ ಥರ ಒಂದು ಸಂದರ್ಭ ಬರುತ್ತೆ ಅಂತ. ಅವನ ಮನೆ ಡಾಕ್ಯುಮೆಂಟ್ಸೇ ಕೊಡ್ತೀನಿ ಅಂತ ಅಂದಿದ್ದಾನೆ. ನೀವು ಧೈರ್ಯವಾಗಿರಿ, ನಾಳೆ ತಂದು ಅದೇ ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತೀನಿ. ಅಲ್ಲ, ಈಗೇನೋ ಪತ್ರ ಕೊಟ್ಬಿಡ್ತೀರಾ,
ಆಮೇಲೆ ಅವ್ರಿಗೆ ಅರ್ಜೆಂಟ್ ಇದೆ ಬೇಕು ಅಂದಾಗ ಆಗೇನ್ ಮಾಡೋದು? ಹಾಗೇನೂ ಇಲ್ಲ ಮೈನವ್ರೆ, ಧೈರ್ಯವಾಗಿರಿ. ಆದ್ರೂ ನನ್ಗೆ ಯಾಕೋ ತುಂಬಾ ಭಯ ಆಗ್ತೈತೆ. ನೀವು ಹೆದರ್ಕೊಳ್ಳೋಂಥದ್ದು ಏನಿದೆ? ಅವ್ನು ನನ್ನ ಫ್ರೆಂಡ್, ಅವನು ಹೇಗೆ ಅಂತ ನನಗೆ ಗೊತ್ತಿಲ್ವಾ? ನೋಡಿ, ನಿಮಗೆ ಟೈಮ್ ಆಗ್ತಿರುತ್ತೆ, ನೀವು ಕೆಲ್ಸಕ್ಕೆ ಹೋಗಿ. ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ತರ್ತೀನಿ. ನೀವು ಹೊರಡಿ. ಸರಿ ಧ್ರುವ ಅವ್ರೆ. ಅಯ್ಯೋ ದೇವ್ರೆ, ಈಗ ಡಾಕ್ಯುಮೆಂಟ್ಸ್ಗೆ ಏನು ಮಾಡಲಿ? ಬಸೋ, ಇವತ್ತೇನ್ ಗೊತ್ತಾ ಬಸೋ, ನೀಟಾಗಿ ಎಲ್ಲ ವ್ಯವಹಾರ ಮುಗಿಸ್ಕೊಂಡ್ಬಿಡ್ಬೇಕು. ವೀರೇಂದ್ರ, ಮೊದಲು ಸೈನಾಕ್ಸು, ಇವಾಗ ಬಿಟ್ರಾಗಲ್ಲ. ನೋಡ್ರಿ ನೀವು ಆಮೇಲೆ ನೋಡ್ಕೊಳ್ಳೋಣ. ಓ ಸಂತತೆ, ಏನತ್ತೆ ಮನೇಲಿ ನಮ್ಮ ಮುತ್ತಣ್ಣ ಮಾವ ಇಲ್ವಾ? ಸ್ವಲ್ಪನಾದ್ರೂ ಮನುಷ್ಯನ್ಗೆ ನಾಚಿಕೆ ಮಾನ ಮರ್ಯಾದೆನಿದಿರ್ಬೇಕು. ಹಿಂಗೆ ಆಡ್ತಿದ್ರೆ ಒಂದಲ್ಲ ಒಂದಿನ ಗ್ಯಾರಂಟಿ ಪರ್ಕೆ ಕಿತ್ತೋಯ್ತದೆ. ಒಂದ್ 5 ಎಕ್ಸ್ಟ್ರಾ ಕೊಡಿಸ್ತೀನಿ ಬಿಡತ್ತೆ. ಇರ್ಲಿ ಪಾಪ ಏನೋ ನಮ್ಮ ಹುಡುಗ ಪ್ರೀತಿಯಿಂದ ಅತ್ತೆ ಅಂತ ಕರೆದ, ಅದ್ರಲ್ಲಿ ಏನ್ ತಪ್ಪಿದೆ? ಆ ಮಾತಂಗಿರ್ಲಿ. ನಮ್ಮ ವೀರೇಂದ್ರನ ಏನೋ ಮಾತಾಡ್ಬೇಕಂತೆ, ಮಾತಾಡ್ ವೀರೇಂದ್ರ. ನಂತವೇನ್ ಮಾತು? ನಾಳೆ ಬರೋಗ್ರಿ, ನಮ್ಮ ಯಜಮಾನ್ರ ಹತ್ರ ಮಾತಾಡೋರ್ತಿ, ಈಗ ಹೋಗ್ರಿ. ನೋಡ್ಸಂತಕ್ಕ, ಈಗಾಗ್ಲೇ ನಿಮ್ಗೆ ಕೊಟ್ಟಿರೋ ಟೈಮು ಮೀರೋಗೋದೆ. ನಾಳೆಗೆ ದುಡ್ಡು ತಂದು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಜಮೀನ್ನ ಈ ಗೌಡ್ರಿಗೆ ಮಾರ್ಬಿಡ್ತಾ ಇದ್ದೀನಿ. ಆಮೇಲೆ ನನ್ಗೆ ಹೇಳ್ದೆ ಇಂಥ ಕೆಲಸ ಮಾಡ್ಬಿಟ್ಟಲ್ಲ ಅಂತ ನೀನ್ ನನಗೆ ಶಾಪ ಹಾಕ್ಬಾರ್ದು. ಅದಕ್ಕೆ ನಿನ್ಗೆ ಹೇಳ್ಬಿಟ್ಟೆ ಈ ಕೆಲಸ ಮಾಡ್ತಾ ಇದ್ದೀನಿ. ವೀರೇಂದ್ರ, 10 ಲಕ್ಷ ಅಂದ್ರೆ ಸುಮ್ಮನೆನಾ? ಪಾಪ ಎಲ್ಲಿಂದ ಒದಗಿಸ್ತಾರೋ ಏನೋ. ನೋಡೋ, ನನಗೆ ನಾಳೆ ಗಂಟ ಕಾಯಕ್ಕಾಗಲ್ಲ. ನನ್ಗೆ ಇವತ್ತೇ ಕೊಟ್ರೆ ತುಂಬಾ ಒಳ್ಳೇದು. ಒಳ್ಳೇದು. ಕೊಡೋ ಸೊತ್ತು ಬಂದ್ಮೆತ್ತು ಅನ್ನಂಗೆ ಇನ್ನೊಬ್ರು ಸೊತ್ತನ್ನ ತಿನ್ನಕ್ಕೆ ಕಾಯ್ತಿರ್ತಿರಲ್ಲ. ಶಾಂತಕ್ಕ, ಸುಮ್ನೆ ಯಾಕೆ ಹಠ ಮಾಡಿಯಾ? ನಿನ್ ಗಂಡಂಗ್ ಒಸಿ ಹೇಳು, ಆ ಜಮೀನ್ ಮೇಲೆ ಇನ್ನೂ ಒಸಿ ದುಡ್ಡು ಕೊಟ್ಟೇನೋ, ಏನಾದ್ರೂ ಸಹಾಯ ಆಯ್ತದೆ ನಿಮ್ಗೆ. ನೀನೇನ್ ಕೊಡೋದು? ಬಾಯಿ ಮುಚ್ಕೊಂಡೋದ್ರೆ ಸರಿ, ಇಲ್ಲಾಂದ್ರೆ ತುರಿಯ ಮನೆ ತಗೊಂಡ್ಬಂದು ಕಾಯಿ ತುರ್ದಂಗೆ ಒಬ್ಬೊಬ್ರನ್ನು ತುರ್ದಾಕ್ಬಿಡ್ತೀನಿ. ತುರ್ದು ಬಿಡ್ತೀಯ ಅತ್ಯಮ್ಮ, ದೊಡ್ಡ ಮನುಷ್ಯರು ಬಂದಾಗ ಸ್ವಲ್ಪ ನೋಡ್ಕೊಂಡು ಮಾತಾಡ್ಬೇಕು. ಯಾವ ಸೀಮೆ ದೊಡ್ಡ ಮನ್ಸರು? ಅವ್ರ ಮನೆಗೆ ಆದ್ರೆ ದೊಡ್ಡ ಮನ್ಸು ಅವ್ರ ಮನೆಗೆ, ನನ್ಗಲ್ಲ. ಕೃಷ್ಣಣ್ಣ, ಅವ್ರ ಹತ್ರ ಏನ್ ಮಾತು? ಅವ್ರ ಯೋಗ್ಯತೆಗೆ ಬೆಳಗ್ಗೆ ಹೊತ್ತಿಗೆ 10 ಲಕ್ಷ ಎಲ್ಲಿಂದ ವಂಚೋರು? ಸುಮ್ಕೇನೆ ಓನ್ನೆ. ಹೇಗಿದ್ರು ಆ ಜಮೀನು ನನ್ಗೆ ತಾನೇ ಸೇರೋದು. ಪಾಳ್ ಬಿದ್ರೆ 2 ಗೋರಿನ ಧ್ವಂಸ ಮಾಡ್ಬಿಡ್ತೀನಿ. ಅಯ್ಯೋ, ನಿನ್ ಬಾಯಿಗೆ ಮಣ್ಣಾಕೋಗ. ನಿನಗ್ ಸ್ವಲ್ಪನಾದ್ರೂ ಮಾನವೀಯತೆ ಆಯ್ತಾ ಇಲ್ವೋ? ನೀ ಸತ್ತಾಗ 3 ಅಡಿ 2 ಅಡಿ ಗೋರಿ ತೋಡ್ಸ್ಕೊಂಡು ಅದ್ರಲ್ಲಿ ಮಣ್ಣು ಹಾಕಿಸ್ಕೊತೀಯೋ, ಗೋರಿ ಕಟ್ಟಿಸ್ಕೊತೀಯೋ, ಏನಾರು ಮಾಡ್ಕೋ, ಇಲ್ಲ ನೀ ಸುಡ್ಸ್ಕೋ. ಆದ್ರೆ ನಮ್ ಜಾಗದಾಗಿರೋ ಗೋರಿ ನಿನಗ್ ಗೋರಿ ತರ ಕಾಣಿಸ್ಬೋದು, ಆದ್ರೆ ನಮ್ಗೆ ದೇವ್ರು ಕಣೋ, ದೇವ್ರು. ಅದ್ರ ತಂಟೆಗೇನಾರ ಬಂದ್ಯೋ, ಸುಟ್ಟಿ ಭಸ್ಮ ಆಗೋತ್ಯಾ, ತುಳ್ದು ಬಿಡ್ತ್ಯಾ. ಇದೇ ಪರಕಿನಾಗ ಹೊಡೆದು ಬಿಡ್ತೀನಿ, ಪಾಪ ಸುತ್ಕೊಂಡ್ರು ಸುತ್ಕೊಳ್ಳಿ ಅಂತ. ನಿನ್ ಜನ್ಮಕ್ಕೆ ಗೌಡ ಅಂತೆ, ಗೌಡ. ಓ ಶಾಂತತೆ.